28ನೇ ತಾರೀಕು ಲಾಸ್ಟ್ ಮಂತು ಮುಖ್ಯಮಂತ್ರಿಗಳು ಒಂದು ಕಡೆ ಮಾತಾಡ್ತಾರೆ. ಹಾಂ, ಈ ಪಾನ್ ಮಸಾಲದಲ್ಲೆಲ್ಲ ಏನೋ ಅಮಲಿನಾಂಶ ಕಂಡು ಬಂದರೆ ಬ್ಯಾನ್ ಮಾಡಲು ಹಿಂಸರಿ ಅಲ್ಲ ಅಂತ 27ನೇ ತಾರೀಕು ಮಾತಾಡ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಇವತ್ತು ಯಾರನ್ನು ಕೇಳಿ ಮಾಡಿದ್ರಿ ಅಂತ ಸೆಕ್ರೆಟರಿ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಇದನ್ನು ಹೇಳಬೇಡಿ ನೀವು. ಸೆಕ್ರೆಟರಿ ಇಲ್ಲ, ನಿಮ್ಮ ಖಾದರ್ ಅವ್ರು ಹೇಳಬೇಕು. ಹೌದು, ಆರೋಗ್ಯ ಮಂತ್ರಿ ಖಾದರ್ ಅವರು ಹೇಳಬೇಕು, ಇಲ್ಲ ನೀವು ಹೇಳಿರಬೇಕು. ನೀವಿಬ್ರು ಹೇಳದೇ ಇದ್ದು ಆದೇಶ ಹೊರಡ್ಸೋಕ್ಕಾಗತ್ತಾ? ರಿತ್ವಿಕ್ ಪಾಂಡೆ IAS ಆಫೀಸರ್ ಸೆಕ್ರೆಟರಿ ಸಾಧ್ಯನೇ ಇಲ್ಲ. ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಇದರಲ್ಲಿ ನೀವು ಹೇಳಿ ಮಾಡಿಸಿದ್ರಾ ಅಥವಾ ನಿಮ್ಮ ಮಂತ್ರಿಗಳಾದ ಖಾದರ್ ಅವ್ರು ಹೇಳಿ ಇದನ್ನು ಬ್ಯಾನ್ ಮಾಡಿಸಿದ್ರಾ? ಅದನ್ನು ನೀವು ಬಹಿರಂಗಪಡಿಸ್ಬೇಕು. ಆಮೇಲೆ ಸ್ಟಾರ್ ಹೋಟ್ಲ್ಗಳ ಮೇಲೆ ರೇಡ್ ಹೊಡೆದ್ರು. ನೆನ್ನೆ ಹೇಳ್ತಾ ಇದ್ವಿ, ಇದನ್ನು ನಾವು ಮೊನ್ನೆನೇ ಆಂಟಿಸಿಪೇಟ್ ಮಾಡಿ ಹೇಳಿದ್ವಲ್ಲ ನಾವು. ಹೌದು, ಇದು ಗುಟ್ಕಾ ಬ್ಯಾನ್ ಇದೆಯಲ್ಲ ನೀವು ಕೈ ಹಾಕಿರೋದು, ಇದು ಬಹಳ ಸೆನ್ಸಿಟಿವ್ ವಿಚಾರ, ಹುಷಾರಾಗಿರಿ ಖಾದರ್ ಅವರೇ ಅಂತ ಹೇಳಿದ್ವಿ. ಇವತ್ತು ಮುಖ್ಯಮಂತ್ರಿಗಳಿಂದನೇ ತಪರಾಕಿ ಬಿದ್ದಿದೆ. ಅದರ ಅರ್ಥ ಏನು? CMಗೂ ಮಂತ್ರಿಗಳಿಗೂ ಏನೋ ಸರಿಯಾಗಿಲ್ಲ ಅಂತನಾ? ವೇವ್ಲೆನ್ಸ್ ಸೆಟ್ ಆಗ್ತಾ ಇಲ್ಲ ಅಂತನಾ? ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೇನೆ ಖಾದರ್ ಅವರೇ ಈ ಥರ ಆದೇಶಗಳು ಮಾಡೋಕೆ ಶುರು ಮಾಡಿದಾರಾ? ಅದರ ಇಂಪ್ಯಾಕ್ಟ್ ಏನಾಗುತ್ತೆ? ಗುಟ್ಕಾ ಬ್ಯಾನ್ ಅಂದರೆ ಸಾವಿರಾರು ಕೋಟಿಯ ವ್ಯವಹಾರ ಅದು. ಗುಟ್ಕಾ ಕಂಪನಿಗಳು ಸಾವಿರಾರು ಕೋಟಿ. ನೀವು ಒಂದ್ಸತಿ ಬ್ಯಾನ್ ಅಂತ ಹೇಳಿದ್ರೆ ಅವ್ರ ಕತೆ ಏನಾಗಬೇಕದು? ಆಯಿತು, ಅದ್ರ ಜೊತೆಗೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆ ಕೂಡ ಅಡಗಿದೆ, ಅದರಲ್ಲಿ ಹಿತ ಕೂಡ ಅಡಗಿದೆ. ಅಂದರೆ ಏನು ಯೋಚನೆ ಮಾಡ್ದಂಗೆ ಈ ತೀರ್ಮಾನ ತಗೊಂಬಿಟ್ರಾ? ಯಾವ್ಯಾವ ರಿಪೋರ್ಟ್ ಇತ್ತು ಈ ಗುಟ್ಕಾದು? ಇದು ಎಷ್ಟಿತ್ತು? ಇಂಪ್ಯಾಕ್ಟ್ ಸ್ಟಡೀಸ್ಗಳೇನಾರು ಮಾಡಿಸಿದ್ರಾ? ಯಾವ್ದಾರು ಸರ್ವೆ ರಿಪೋರ್ಟ್ಗಳು ಮಾಡಿಸಿದ್ರಾ? ಅಥವಾ ನೀವು ಈ ಥರ ನೀವು ತೀರ್ಮಾನಗಳು ತಗೊಂಡು ಈತ 2 ದಿನಕ್ಕೆ ಸರ್ಕಾರ ಉಲ್ಟಾ ಹೊಡೆಯೋದು ನೋಡಿದ್ರೆ ಮಧ್ಯದಲ್ಲಿ ಏನಾದ್ರು ನಡೆದೋಯ್ತಾ? ಸಿಟಿ ರವಿ ಅನುಮಾನ ಅದು. ಹೌದು, ನೋ ಸರ್ಕಾರ ಖಾದರ್ ಅವರೇ ಈ ರೀತಿಯ ತೀರ್ಮಾನಗಳನ್ನ ತಗೊಳ್ಳೋದು ತಪ್ಪು. ಸರ್ಕಾರ ಅಂದರೆ ತಾಯಿ ಇದ್ದ ಹಾಗೆ. ಮಕ್ಕಳ ವಿಚಾರ, ನಿಮಗೆ ರೈತನೂ ನಿಮ್ಮ ಮಗು, ಗುಟ್ಕಾ ಉದ್ದಿಮೆದಾರನು ನಿಮ್ಮ ಮಗು, ಅದರ ಫಲಾನುಭವಿಗಳು ತಿನ್ನೋರು ನಿಮ್ಮ ಮಕ್ಕಳೇ. ನೀವು ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋದಾಗಲಿ, ಇನ್ನೊಬ್ಬರನ್ನ ಏನೋ ಮಾಡೋದಾಗಲಿ, ಇದು ಮಾಡಿದ್ರೆ ಇದು ಅಪರಾಧ ಆಗತ್ತಿದು. ಈಗ ಆಯಿತು, ನೈತಿಕ ಹೊಣೆ ಯಾರು ಹೊರ್ತಾರೆ? ಇದನ್ನು ಮುಖ್ಯಮಂತ್ರಿಗಳೇ ಯೂಟರ್ನ್ ನೋಡಿದ್ರಲ್ಲ. ನೀವು ಯಾರು ಈಗ ನೀವು ಕ್ಷಮೆ ಕೇಳ್ತೀರಾ? ಖಾದರ್ ಅವ್ರು ಕ್ಷಮೆ ಕೇಳ್ತಾರಾ? ಇಲ್ಲ, ನನ್ನ ಮಂತ್ರಿ, ನನ್ನ ಕ್ಯಾಬಿನೆಟ್ನ ಮಂತ್ರಿ ನನಗೆ ಹೇಳ್ದಂಗೆ ತೀರ್ಮಾನ ತಗೊಂಡಿದ್ದಾರೆ ಅಂತ ಮುಖ್ಯಮಂತ್ರಿಗಳೇ ವಿಷಾದ ವ್ಯಕ್ತಪಡಿಸ್ತಾರಾ? ಅಥವಾ ಸಿಟಿ ರವಿ ಹೇಳಿದ ಹಾಗೆ ಏನಾರು ವ್ಯವಹಾರ ನಡೆದಿದೆ, ಸೆಟ್ಲ್ ಆಗಿದೆ, ಅದಾದಮೇಲೆ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳೋದನ್ನ ಏನಾರು ಒಪ್ಕೋತೀರಾ? ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ಹೇಳಿದರು. ಯಾರು ಇಲ್ಲಿ 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 ಅಸಲಿ ಏನೋ ಸೂತ್ರಧಾರ ಯಾರು? ಯಾರು ಈ ಗುಟ್ಕಾದ ಸೂತ್ರಧಾರ ಯಾರು? ನೋ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ, ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ನೀವೊಂದು ತೀರ್ಮಾನ ತಗೊಳ್ಳೋಕೆ ಮುಂಚೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ತೀರ್ಮಾನ ತಗೋಬೇಕು. ಮಟನ್ ತಿಂತೀವಿ ಅಂತ ಕೊರಳಲ್ಲಿ ಕಟ್ಕೊಂಡು ಓಡಾಡೋಕ್ಕಾಗಲ್ಲ ಮೂಳೆನ ಅಂತ ಒಂದು ಗಾದೆ ನಮ್ಮಲ್ಲಿ. ಮಾಂಸ ತಿಂತಾರೆ ಅಂತ ಕೊಳ್ಳಲ್ಲಿ ಮೂಳೆ ಕಟ್ಕೊಂಡು ಓಡಾಡೋಕ್ಕಾಗತ್ತಾ ಅಂತ ಈ ಥರ ಆಗ್ಬಿಡ್ತಿದೆಲ್ಲ.